ಕೊಯ್ದ್ರೂ ಕೂಡ ಅದೃಷ್ಟಶಾಲಿಯೊಬ್ಬ ಬಚಾವಾಗಿದ್ದಾನೆ. ಆಯುಷ್ಯ ಇದ್ರೆ ಬದುಕಬಹುದು ಅಂತಾರಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಅನ್ಸುತ್ತೆ. ಬೆಳ್ಳಂಬೆಳಗ್ಗೆ ವ್ಯಕ್ತಿಯ ಕತ್ತು ಕೊಯ್ದಿದ್ದಾರೆ ಕಿರಾತಕರು. ಆನೇಕಲ್ ತಿಮ್ಮರಾಯ ಸ್ವಾಮಿ ದೇಗುಲದ ಬಳಿ ನಡೆದಿರುವಂತ ಘಟನೆ ಇದು. ಬಾಬು ಅನ್ನೋರಿಗೆ ಗಂಭೀರವಾದಂತ ಗಾಯಗಳಾಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಾಸ್ಕ್ ಹಾಕೊಂಡು ಬಂದಂತ ಕಿಡಿಗೇಡಿಗಳು ಈ ಕೃತ್ಯವನ್ನ ಮಾಡಿದ್ದಾರೆ. ಕುತ್ತಿಗೆಯನ್ನ ಕೊಯ್ದು ಮೊಬೈಲ್ ಅನ್ನ ಕಸಿದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರೋದು. ಕತ್ ಕೊಯ್ದಿದ್ದಾರೆ, ಆದ್ರೂ ಕೂಡ ಬದುಕುಳಿದಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಅಲ್ಲಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ವೆಂಟಿಲೇಟರ್, ಆಕ್ಸಿಜನ್ ಎಲ್ಲ ನೀಡಿ ಬಹಳ ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದಂತೂ ಪಕ್ಕ. ಯಾಕಂದ್ರೆ ಕತ್ ಕೊಯ್ದಿದ್ದಾರೆ, ಯಾರು ಅನ್ನೋದು ಗೊತ್ತಿಲ್ಲ. ಮಾಸ್ಕ್ ಹಾಕೊಂಡು ಬಂದಿದ್ರು, ಫೋನ್ ಕಿತ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಪೊಲೀಸರು ಇನ್ನು ಯಾರು ಏನು ಎತ್ತ ಯಾಕಾಗಿ ಈ ರೀತಿ ಅಟ್ಯಾಕ್ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಂಬರ್ ಫೋನ್ ಬೇರೆಯವ್ರನ್ನ ಕರೆಸಿ ನನ್ನ ನಂಬರ್ ಬಾಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಮತ್ತೆ ನಾನು ಅಷ್ಟೊತ್ತಿಗೆ ಹೇಳೋ ಕಾಲಕ್ಕೆ ಬಂದು ಅರ್ಜೆಂಟ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡ್ಬಂದೆ. ಆಮೇಲೆ ಅವರು ಇಲ್ಲಿಂದ ವಿಕ್ಟೋರಿಯಾ ಹಾಸ್ಪಿಟ್ಲ್ ಬರ್ಕೊಟ್ಟಿದ್ದಾರೆ. ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ, ಪೇಷಂಟ್ ಎಮರ್ಜೆನ್ಸಿ ಅಂತ ಅವ್ರು ಇದು ಮಾಡಿದ್ದಾರೆ. ಸರ್ ಏನು ಜಾಸ್ತಿ ಗಾಯ ಆಗಿದೆ ಸರ್? ತುಂಬ ಒಂದು 7 ಇಂಚ್ವರೆಗೂ ಇಲ್ಲಿ ಮಾಡಿದ್ದಾರೆ ಸರ್. ಇಲ್ಲಿಂದ ಫುಲ್ಲು ಒಂದು 5-6 ಇಂಚ್ ಮೇಲೇ ಆಗಿದೆ. ಯಾರು ಏನು ಅಂತ ಗೊತ್ತಾ ಸರ್? ಯಾರು ಏನೂ ಗೊತ್ತಿಲ್ಲ ಸರ್. ಇನ್ನೇನು ಅವರೊಬ್ಬರು ತಂಟೆಗೆ ಹೋಗಲ್ಲ, ಕುಡಿಯೋ ಅಭ್ಯಾಸ ಇಲ್ಲ, ಏನು ಅಭ್ಯಾಸನೂ ಇಲ್ಲ. ಅವ್ರ ಮನೆ ಆಯಿತು, ಅವ್ರ ಕೆಲಸ ಆಯಿತು, ಆ ಥರ ಇರೋದು ಅವರು. ಎಲ್ಲಿ ಸರ್ ವಾಸ ಇರೋದು? ಎಲ್ಲಿಂದ ವಾಸ ಇರೋದು? ಅವ್ರು ಇರೋದು ತಿಮ್ಮರಾಯಸ್ವಾಮಿ ಟೆಂಪಲ್ ಆಪೋಸಿಟೇ ಸರ್, ಲೆವೆಟಲ್ಲಿ. ಅಲ್ಲಿಂದ ಬೆಳಗ್ಗೆ ಗಾಡಿ ಸ್ಟಾರ್ಟ್ ಆಗಿಲ್ಲಂತೆ, ಅದಕ್ಕೋಸ್ಕರ ನಡ್ಕೊಂಡು ಬಂದುಬಿಟ್ಟಿದ್ದಾರೆ. ಎಲ್ಲ ಗಾಡಿನೂ ಸ್ಟಾರ್ಟ್ ಆಗಿಲ್ಲಂತೆ ಪಾಪ. ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಕತ್ತು ಕೊಯ್ದ್ರು ಕೂಡ ಅದೃಷ್ಟಶಾಲಿ ಬಚಾವಾಗಿದ್ದಾರೆ, ಆದ್ರೆ ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಪರಿಚಯಸ್ಥರ ಅಥವಾ ಆಗಂತುಕರ? ಕೇವಲ ಅಟ್ಯಾಕ್ ಮಾಡೋದಕ್ಕೆ ಮಾಡಿದ್ರ? ಯಾರು ಏನು? ಪೊಲೀಸರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಎಸ್ ಅಶ್ವಿನಿ, ಈ ಒಂದು ಘಟನೆ ನಡೆದಿರುವಂತದ್ದು ಆನೇಕಲ್ ಪಟ್ಟಣದ ತಿಮ್ಮರಾಯಸ್ವಾಮಿ ಆರ್ಚ್ ಇಂದ ಒಳಗಡೆ ಒಂದು ಕಲ್ಯಾಣ ಮಂಟಪ ಇದೆ. ಆ ಕಲ್ಯಾಣ ಮಂಟಪದ ಎದುರು ಇರುವಂತ ಒಂದು ನಿರ್ಜನ ಪ್ರದೇಶದಲ್ಲಿ ನಡೆದಿರುವಂತದ್ದು. ಬೆಳಗ್ಗೆ 5 ಗಂಟೆ ಸುಮಾರಿನಲ್ಲಿ ಬಾಬು ಎಂಬ ವ್ಯಕ್ತಿ, ಅವರು ಮಗ್ಗದ ಕೆಲಸವನ್ನ ಮಾಡುವಂತ ವ್ಯಕ್ತಿ, ಅವರು ಮನೆಯಿಂದ ಕೆಲಸಕ್ಕೆ ಎಂದು ಬರ್ತಾರೆ. ಆ ಸಂದರ್ಭದಲ್ಲಿ ಯಾರೋ ಕೆಲ ಕಿಡಿಗೇಡಿಗಳು ಬಂದು ಆತನನ್ನ ಹಿಂಬದಿಯಿಂದ ಬಂದು ಕತ್ತು ಕೊಯ್ದಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಒಬ್ಬರನ್ನ ಮಾತ್ರ ಗಮನಿಸಿದ್ದಾರೆ. ಮಾಸ್ಕ್ ಅನ್ನ ಹಾಕಿಕೊಂಡು ಒಬ್ಬ ವ್ಯಕ್ತಿಯನ್ನ ಮಾತ್ರ ಅವರು ನೋಡಿರುವಂತದ್ದು. ಮತ್ತೆ ಎಷ್ಟು ಜನ ಇದ್ರು ಅಂತೇಳಿ ಅವ್ರಿಗೂ ಕೂಡ ಮಾಹಿತಿ ಇಲ್ಲ. ಜೊತೆಗೆ ಅವರ ಜೋಬುಗಳನ್ನೆಲ್ಲ ಹುಡುಕಾಡಿ ಮೊಬೈಲ್ ಇದ್ದಿದ್ದನ್ನ ಮೊಬೈಲ್ ಅನ್ನ ಕೂಡ ಕಿತ್ಕೊಂಡು ಅವ್ರು ಹೋಗಿರುವಂತದ್ದು. ಈಗ ಆನೇಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಈ ಒಂದು ಪ್ರದೇಶದಲ್ಲಿ ಘಟನೆ ನಡೆದಿರುವಂತದ್ರಿಂದ ಅಲ್ಲಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನು ಕೂಡ ನಡೆಸಿರುವುದು. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಆನೇಕಲ್ನ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಈ ರೀತಿಯ ಒಂದು ಕ್ರೈಮ್ಗಳಾಗಿರ್ಬೋದು, ರಾಬರಿ ಆಗಿರ್ಬೋದು, ಸಾಕಷ್ಟು ನಡೀತಾನೆ ಇದೆ. ಆದ್ರೂ ಕೂಡ ಇದುವರೆಗೂ ಪೊಲೀಸರು ಯಾವುದೇ ರೀತಿ ಒಂದು ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಮುಂದಾಗ್ತಿಲ್ಲ ಅಂತಾನೆ ಸಾರ್ವಜನಿಕರು ಆರೋಪ ಕೂಡ ಮಾಡ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಪೊಲೀಸರ ಭಯ ರಾಬರಿಗೆ ಮಾಡುವಂತವರಿಗೆ, ಈ ಕದೀಮರಿಗೆ ಇಲ್ಲ ಅಂತಾನೆ ನಿಜಕ್ಕೂ ಅನ್ನಿಸ್ತಾ ಇದೆ. ಎಷ್ಟೇ ಈ ರೀತಿ ಘಟನೆಗಳು ನಡೀತಾ ಇದ್ರು ಕೂಡ ಒಂದು ವಿಚಾರದಲ್ಲೂ ಕೂಡ ಯಾವುದೇ ರೀತಿ ಒಂದು ಕ್ರಮ ಕೂಡ ಆಗ್ತಿಲ್ಲ ಅನ್ನೋದು ನಿಜಕ್ಕೂ ಶೋಚನೀಯ ಅಂತಾನೆ ಹೇಳ್ಬೋದಾಗಿದೆ ಅಶ್ವಿನಿ. ಸದ್ಯ ಈಗ ಬಾಬು ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ಅವ್ರನ್ನ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಕತ್ತಿನ ಭಾಗದಲ್ಲಿ ಸಾಕಷ್ಟು ರಕ್ತಸ್ರಾವ ಆಗಿದ್ದು ಈಗಾಗಲೇ ಅವರಿಗೆ ಸ್ಕ್ಯಾನಿಂಗ್ ಮಾಡಿ ಅದಾದ ನಂತರ ಮುಂದಿನ ಟ್ರೀಟ್ಮೆಂಟ್ ಅನ್ನ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರೋದು. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.